ಅಡ್ವಾನ್ಸ್ ಲೀಟರ್ ಭಾಳ ಬಂದ್ಬಿಟ್ಟ. ವಿಜುವಲ್ಸ್ ತಗೊಂಡು ಹೊರಗಡೆ ಹೋಗ್ಬಿಡಿ ಈಗ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಪೋಷಕರಿಗೆ ಹಾಗೂ ಪತ್ನಿಗೆ ಸಾಂತ್ವನ ಹೇಳಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೃತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಮ್ಮ ಪೊಲೀಸರು ಯಾರ ಒತ್ತಡಕ್ಕೆ ಮಣಿಯದೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು. ಕೋಪರೇಟ್ ಮಾಡಿ ಆಮೇಲೆ ಸಾವಿರ ಬೈಟ್ ಕೊಡ್ತಾರೆ. ಆಮೇಲೆ ನಿಮಗೆ ಬೈಟ್ ನಾನು ಶೂಟ್ ಮಾಡಿ ಹೇಳಿ ಸರ್. ಅವರು ಸಿಗ್ತಾ ಇಲ್ಲ ಸರ್. ಆಬ್ಜೆಕ್ಟ್ ಮಾಡ್ತಿದ್ದಾರೆ. ನೀವು ಒಂಚೂರು ಹಿಂಗೆ ಬನ್ನಿ ಸರ್. ಡಬ್ಬ ಇಟ್ಟಿಲ್ಲ. ಪೊಲೀಸರು ಬಹಳ ನಿಷ್ಪಕ್ಷವಾಗಿ ಮಾಡಿದ ಸರ್ಕಾರ ಶಿಕ್ಷೆ ಕೊಟ್ಟು ಚಿತ್ರ ಬರುತ್ತೆ ಸರ್. ಎಷ್ಟು ಸಿಂಪಲ್ ಕೊಟ್ಟಿದ್ದಾರೆ. ಆ ಬಾಡಿ ನೋಡಿದ್ರಂತೂ ಮಗ ನೋಡಿ ಆಕಾಶ ಕಳಿಸ್ಬಿಟ್ಟಿದ್ವಿ ಸರ್. ಕೆಲ್ಸಕ್ಕೆ ಹೋಗ್ತಿದ್ದ. 6 ವರ್ಷದಿಂದ ನಾವು ಮನೇಲಿ ಒಂದು ಸಿನಿಮಾ ನೋಡಲ್ಲ ಸರ್. ಈ ಬಗ್ಗೆ ಸಿನಿಮಾ ಹಾಕಲ್ಲ. ನಾವು ಸಿನಿಮಾ ಥಿಯೇಟ್ರ್ ಹೋಗೋದು 40 ವರ್ಷ ಸರ್ ನಮ್ಮ ಮನೆಗೆ. ಆದರೆ ನಮ್ಮ ಯಾಕೆ ಆ ರೀತಿ ಅಪರಾಧ ನನ್ನ ಮನೆಗೆ ನೋಡಿ ಇವತ್ತಿಂದ ಅರ್ಥ ಆಗಿಲ್ಲ. ಈಗ ದಾರಿ ಮಾಡಬೇಕು. ಶಿಕ್ಷೆ ಸಹಕಾರ ಮಾಡಿ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸರು ಪ್ರಕರಣವನ್ನು ಉತ್ತಮವಾಗಿ ತನಿಖೆ ನಡೆಸ್ತಾ ಇದೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬುದರ ಬಗ್ಗೆ ಬಹುಬೇಗನೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗಾಗಿ ಈ ಕೇಸನ್ನು ಸಿಬಿಐಗೆ ವಹಿಸುವುದಿಲ್ಲ ಅಂತ ಕೂಡ ಹೇಳಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕುಟುಂಬದವರಿಗೆ ಅಲ್ಲದೆ ನಮಗೂ ಸಹ ನೋವು ತಂದಿದೆ ಎಂದರು. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಯಾರ ಒತ್ತಡಕ್ಕೆ ಮಣಿಯದೆ ತನಿಖೆ ಮಾಡ್ತಾ ಇದೆ. ಈಗಾಗಲೇ 17 ಜನರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇತ್ತ ಕುಟುಂಬದಲ್ಲಿ ಗಂಡನನ್ನು ಕಳೆದುಕೊಂಡ ಅವರ ಪತ್ನಿ ಮದುವೆಯಾಗಿ 1 ವರ್ಷ ಆಗಿದೆ. ಅವರು ನಮಗೆ ಮನವಿ ಮಾಡಿದ್ದಾರೆ. ಅವರ ಮನವಿಗೆ ನ್ಯಾಯ ಒದಗಿಸಬೇಕು, ಜೀವನ ಸಾಗಿಸಲು ಸರ್ಕಾರಿ ನೌಕರಿ ಕೊಡಬೇಕು ಎಂಬುದು ಅವರ ಆಗ್ರಹವಾಗಿದೆ. ಇದರ ಬಗ್ಗೆ ಸಿಎಂ ಬಳಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದರು. ರೇಣುಕಾಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ, ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ಧೈರ್ಯ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ.
ಇದು ಭಾಳ ಎಲ್ರಿಗೂ ಕೂಡ ಭಾಳ ಅವರ ತಂದೆ ತಾಯಿಗೆ ಅಷ್ಟೇ ಅಲ್ಲ ನಮಗೂ ಕೂಡ ಭಾಳ ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 17 ಜನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ. ಅದರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಒಂದು ಭಾಗ. ಇನ್ನೊಂದು, ಆ ಕುಟುಂಬದವರಿಗೆ ವಿಶೇಷವಾಗಿ ರೇಣುಕಾ ಸ್ವಾಮಿ ಅವರ ಶ್ರೀಮತಿ ಅವರು ಮದುವೆ ಆಗಿ 1 ವರ್ಷ ಆಗಿದೆ. ಅವರು ಗರ್ಭಿಣಿ ಆಗಿದ್ದಾರೆ ಅಂತೇಳಿ ಅವರು ತಂದೆ ತಾಯಿಗಳು ಹೇಳಿದರು. ಅವರ ಮನವಿ ಏನು ಅಂತ ಹೇಳಿದರೆ, ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತೇಳಿ ಬೇಡಿಕೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದಕ್ಕೆ